ಚಾರ್ಟ್ ನಲ್ಲಿ ಸಪೋರ್ಟ್ ಬ್ರೇಕ್ ಆದ್ರೆ ಮಾರ್ಕೆಟ್ ಬೀಳ್ತದೆ. ಅದೇ ನನ್ನ ಹೆಂಡತಿಯ ಕೋಪಕ್ಕೆ ನನ್ನ ಸಪೋರ್ಟ್ ಬ್ರೇಕ್ ಆದ್ರೆ ನನ್ನ ಹಲ್ಲುಗಳು ಉದುರ್ತವೆ. ಮದ್ವೆ ಆದ ಹೊಸ್ತರಲ್ಲಿ ಏನ್ ಪಲ್ಯ ಮಾಡ್ಲಿ ಅಂತ ಕೇಳಿದ್ರೆ ಪ್ರೀತಿಯಿಂದ ಹೇಳ್ತಿದ್ದ. ಈಗ ಕೇಳಿದ್ರೆ ಏನಾದ್ರೂ ಮಾಡು, ಆದ್ರೆ ನನ್ನನ್ ಮಾತ್ರ ಬೇಯಿಸ್ಬೇಡ ಅಂತಾನೆ. ರೀ, ನೀವು ನನ್ನಲ್ಲಿ ನೋಡ್ ಪ್ರೀತಿಸ್ತೀರಿ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಪ್ರೀತಿಸ್ಕಣೆ. ಅದಕ್ಕೆ ಈ ದರಿದ್ರ ಹಿಡ್ಕೊಂಡಿದೆ ಅಂತ ಮನಸ್ಸಿನಲ್ಲೇ ಅತ್ತನಂತೆ. ಹೆಂಡತಿಯ ಜೊತೆ ಜಗಳವಾಡಿ ಗೆದ್ದವನು ಇತಿಹಾಸದಲ್ಲಿಲ್ಲ. ಕನಿಷ್ಠ ಡ್ರಾ ಮಾಡ್ಕೊಂಡವನು ಭೂಗೋಳದಲ್ಲಿಯೂ ಇಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ರೆಂಕೋ ಚಾರ್ಟ್ಸ್ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟವೋ, ನನ್ನ ಹೆಂಡತಿಯ ಮೂಡ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯೋ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಬ್ರೈನ್ ಫ್ರೈ ಆಗ್ಬಿಡುತ್ತೆ. ಟ್ರೇಡಿಂಗ್ ನಲ್ಲಿ ಲಾಂಗ್ ಬಿಲ್ಡಪ್ ನೋಡಿ ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ ಅಂತ ಖುಷಿ ಪಡ್ಬೇಳೆ, ಮನೇಲಿ ಹೆಂಡತಿ ಮೌನ ಆಗಿದ್ರೆ ದೊಡ್ಡ ಜಗಳಕ್ಕೆ ಲಾಂಗ್ ಬಿಲ್ಡಪ್ ನಡೀತಿದೆ ಅಂತ ಭಯಪಡ್ಬೇಕು. ರೀ, ನಾನು ಮುನ್ಸ್ಕೊಂಡ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ ಏನ್ ಮಾಡೋದಿಲ್ಲ, ಸೈಲೆಂಟ್ ಆಗಿ ಇಯರ್ಫೋನ್ಸ್ ಹಾಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಳ್ತೀನಿ ಅಂದ. ಮದುವೆಗೆ ಮುಂಚೆ ನಿನಗೋಸ್ಕರ ಪ್ರಾಣ ಕೊಡ್ತೀನಿ ಅಂದಿದ್ದ, ಈಗ ಕರೆಂಟ್ ಬಿಲ್ ಕಟ್ಲು ನಿನ್ನ ಹತ್ರ ಚಿಲ್ಲರೆ ಇದೆಯಾ ಅಂತ ನನ್ನ ಪ್ರಾಣ ತೆಗಿತಾ ಇದ್ದಾನೆ. ಡಾಕ್ಟರ್, ನಮ್ಮ ಮನೆಯವ್ರಿಗೆ ನಿದ್ದೆಯಲ್ಲಿ ನಡೆಯೋ ಅಭ್ಯಾಸ ಇದೆ ಅಂದ್ರೆ ಪರವಾಗಿಲ್ಲ ಬಿಡಮ್ಮ, ಕನಿಷ್ಠ ಆ ಟೈಮಲ್ಲಿ ಆದ್ರೂ ವಾಕಿಂಗ್ ಮಾಡ್ತಿದ್ದಾನಲ್ಲ ಅಂದ್ರಂತೆ. ನಮ್ಮ ಮನೆಯವರ ಸೋಮಾರಿತನ ಎಷ್ಟಂದ್ರೆ ಟಿವಿ ರಿಮೋಟ್ಗಾಗಿ ಹೇಳೋದು ಇಷ್ಟವಿಲ್ಲದೆ ಫೋನಲ್ಲಿ ಆಪ್ ಡೌನ್ಲೋಡ್ ಮಾಡಿ ಚಾನೆಲ್ ಬದಲಾಯಿಸ್ತಾರೆ. ಭಾನುವಾರ ಗಂಡನಿಗೆ ಸ್ವಾತಂತ್ರ್ಯ ಯಾವಾಗ ಸಿಗ್ತದ ಗೊತ್ತಾ? ಹೆಂಡತಿ ಮಧ್ಯಾಹ್ನ ನಿದ್ದೆ ಮಾಡುವ ಆ 2 ಗಂಟೆ ಮಾತ್ರ. ಮನೇಲಿ ಹೆಂಡತಿ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಮುಂಬರುವ ಚಂಡಮಾರುತಕ್ಕೆ ಸಿದ್ಧಳಾಗ್ತಿದ್ದಾಳೆ ಅಂತ ಅರ್ಥ. ಗಂಡ ಮುಂಚೆಯೇ ಅಲರ್ಟ್ ಆಗ್ಬೇಕು.